ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಪ್ರಮುಖವಾಗಿ ಇದು ಮೊದಲನೇ ಘಟನೆ ಅಲ್ಲ. ಈ ಹಿಂದೆ ನಮ್ಮ ಮೆಟ್ರೋದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ಇನ್ನು ರೈತರು ಮಾತನಾಡ್ತಾ ಇರುವಂತದ್ದನ್ನ ನಾವು ಕೇಳ್ತಾ ಹೋಗ್ತಾ ಇದ್ವಿ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ರೈತರ ಆತ್ಮದ ಮೇಲೆ ಒಂದು ಪ್ರಹಾರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಈ ರೀತಿಯಾದಂತಹ ಘಟನೆಗಳು ಪುನರಾವರ್ತನೆ ಆಗ್ತಾನೆ ಹೋಗ್ತಾ ಇದೆ. ನಾವು ಎಷ್ಟೇ ಮಾಡಿದ್ರು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದೆ. ಅಂತಹ ಬೆಂಗಳೂರಿನಲ್ಲಿ ನಾವು ಎಷ್ಟೇ ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಟಿದ್ರು, IT ಸಿಟಿಯನ್ನ ಕಟ್ಟಿದ್ರು ಕೂಡ ಅಲ್ಲಿ ಅನ್ನ ಬೆಳೆಯೋಕ್ಕಾಗೋದಿಲ್ಲ. ಇದೇ ಅನ್ನವನ್ನ ತಿನ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಅದೇ ರೀತಿ ಮಾಲ್ ಆಡಳಿತ ಮಂಡಳಿ ಫಕೀರಪ್ಪ ಅವರನ್ನ ಯಾವ ರೀತಿಯಾಗಿ ಸನ್ಮಾನಿಸ್ತು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಅಂತ. ಖಂಡಿತ ಸಂತೋಷ್, ಏನು GT ಮಾಲ್ನ ವಿರುದ್ಧ ಈಗ ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಏನು ರೈತ ಅನ್ನುವಂಥ ಒಂದೇ ಕಾರಣಕ್ಕೆ ಪಂಚೆಯನ್ನು ಉಟ್ಕೊಂಡು ಬಂದಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಪ್ರವೇಶವನ್ನು ಏನು GT ಮಾಲ್ನ ಸಿಬ್ಬಂದಿಗಳು ಸೆಕ್ಯೂರಿಟಿಗಳು ನಿರ್ಬಂಧವನ್ನು ಇರಿದ್ರು. ಅದರ ವಿರುದ್ಧ ಅಕ್ಷರಶಃ ಪ್ರತಿಭಟನೆಯನ್ನ ಈಗ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ಇಲ್ಲಿ BPU ಕೂಡ ಸಾಕಷ್ಟು ಅಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಯಾಕಂದ್ರೆ ಈ ಒಂದು ಮಾಲ್ಗಳು ಇದೇ ರೀತಿಯಾಗಿ ಪುನರಾವರ್ತನೆ ಮಾಡ್ತಾ ಇದ್ದಾವೆ. ರೈತರಿಗೆ ಈ ರೀತಿಯಾಗಿ ಆಕ್ರೋಶವನ್ನು, ರೈತರಿಗೆ ಅವಮಾನವನ್ನು ಮಾಡುವಂಥದ್ದು ಹೆಚ್ಚು ಸರಿ ಅನ್ನುವಂಥ ಒಂದು ಆಕ್ರೋಶವನ್ನು ಇಲ್ಲಿರುವಂತಹ ಸಂಘಟಕರು ಮಾಡ್ತಾ ಇರುವಂತಹ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಅಂದ್ರೆ ಮಾಲ್ ಈಗ ಏನು ಸನ್ಮಾನವನ್ನ ಮಾಡಿದೆ, ಆದ್ರೆ ನಿನ್ನೆ ಏನು ಅವಮಾನ ಮಾಡಿತ್ತು, ಅವಮಾನಕ್ಕೆ ಕೇವಲ ಒಂದು ಸನ್ಮಾನವನ್ನು ಮಾಡಿದ್ರೆ ನಾವು ಸುಮ್ಮನೆ ಇರೋರಲ್ಲ. ಇದನ್ನ ಸಂಬಂಧಪಟ್ಟಂತೆ ಅವರಿಗೆ ಕ್ರಮವನ್ನು ಜರುಗಿಸಬೇಕು. BBMP ಅಧಿಕಾರಿಗಳು ಕ್ರಮ ಜರುಗಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಇಲ್ಲಿರುವಂತಹ ರೈತ ಸಂಘಟನೆಯವರು ಅಕ್ಷರಶಃ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಲ್ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಮಾತನಾಡುವ ಮಾಡ್ತಾ ಹೋಗ್ತೀನಿ. ಸರಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈಗಾಗಲೇ GT ಮಾಲ್ನವರು ಸನ್ಮಾನವನ್ನು ಕೂಡ ಮಾಡಿದ್ದಾರೆ ರೈತರಿಗೆ. ಆ ವ್ಯಕ್ತಿಗೆ ಏನು ಅವಮಾನವನ್ನು ಮಾಡಿದ್ರು, ಆದ್ರೆ ಕೇವಲ ಒಂದು ಸನ್ಮಾನ ಮಾಡಿದ್ರೆ ಸಾಕಾಗೋಯ್ತು. ಯಾಕಂದ್ರೆ ನಿನ್ನೆ ಆದಂತ ಅವಮಾನಕ್ಕೆ ಅವರು ಬೆಲೆ ತೆರಬಾರ್ದು ಅಂತ. ನಾವು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತೀವಿ, ದೊಣ್ಣೆಲಿ ಹೊಡೆದು ಬಿಟ್ಟು ಇನ್ಯಾವುದ್ರಲ್ಲೋ ಮಂತ್ರ ಹಾಕಿದ್ರು, ದೊಣ್ಣೆಲಿ ಹೊಡೆದು ಬಿಟ್ರು ಇನ್ಯಾವುದ್ರಲ್ಲೋ ಮಂತ್ರ ಹಾಕಿದ್ರು ಅನ್ನೋದು ಆಗಬಾರ್ದು. ಯಾಕೆ? ಅವ್ರೇನು ಎಜುಕೇಟೆಡ್ ಅಲ್ವಾ? ನಾವು ರೈತರು ಅನ್ಎಜುಕೇಟೆಡ್, ಅವಿದ್ಯಾವಂತರು ಬಂದ್ಬಿಟ್ಟಿರ್ತೀವಿ. ಇಲ್ಲಿ ಸಿಬ್ಬಂದಿಗಳಾಗಿರ್ಲಿ, ಸೆಕ್ಯೂರಿಟಿ ಕೆಲಸ ಮಾಡಿರ್ತಕ್ಕಂಥವ್ರಾಗ್ಲಿ, ಅಥವಾ ಮಾಲ್ ನಿರ್ಮಾಣ ಮಾಡಿರ್ತಕ್ಕ ಎಜುಕೇಟೆಡ್ಸ್ಗಳಲ್ವಾ? ಯಾರನ್ನ ಗೌರವಿಸಬೇಕು, ಯಾರನ್ನ ಗೌರವಿಸಬಾರ್ದು ಅನ್ನೋ ಒಂದು ಕನಿಷ್ಠ ಜ್ಞಾನ ಇಲ್ಲ ಅಂತ ಅಂದಮೇಲೆ ಇಂತಹ ದೊಡ್ಡ ಬಂಗ್ಲೆ ಯಾಕೆ ಕಟ್ಕೋಬೇಕು ಅಂತ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ಅಗೌರವ ಸೂಚಿಸುವಂತ ಯಾವುದೇ ಮಾಲ್ ಇರಲಿ, ನಾವು ಮುತ್ತಿಗೆ ಹಾಕುವಂತ ಒಂದು ಕೆಲಸ ಮಾಡ್ತೀವಿ. ಇದು ರೈತರಿಗೋಸ್ಕರ ನಮ್ಮ ಹೋರಾಟ. ಡಿಮ್ಯಾಂಡ್ ಏನು ಅಂತ? ಈಗ ಆಲ್ರೆಡಿ GT ಮಾಲ್ನವರು ಸನ್ಮಾನವನ್ನು ಮಾಡಿದ್ದಾರೆ, ಕ್ಷಮೆಯನ್ನ ಕೇಳಿದ್ದಾರೆ. ನಿಮ್ಮ ಡಿಮ್ಯಾಂಡ್ ಏನಿದೆ? ಎಲ್ಲಿವರೆಗೂ ಪ್ರತಿಭಟನೆ ಮುಂದುವರಿಯುತ್ತೆ ಅಂದ್ರೆ ಯಾವ ತರ ಕ್ಷಮೆ ಕೇಳಿದ್ದಾರೆ? ಇನ್ನು ಬೋರ್ಡ್ ಹಾಕಿದಾರ, ರೈತರು ನಮ್ಮ ದೇವ್ರ ಸಮಾನ, ರೈತರಿಗೆ ಸುಸ್ವಾಗತ, ನೀವು ಚಡ್ಡಿಲಾರು ಬನ್ನಿ, ಪಂಚರಾಲು. ಕಾರಣ ಏನ್ ಹೇಳ್ತಾರೆ ಅಂದ್ರೆ, ಯಾರೋ ಒಂದು ಬರ್ತ್ಡೇ ನಡೀತೈತೆ ಅಂತ ನೆನ್ನೆ ಲುಂಗಿಲ್ ಬಂದ್ಬಿಟ್ಟಿದ್ನಂತೆ, ಲುಂಗಿಯನ್ನ ಓಡಿಸ್ಬಿಟ್ರಂತೆ, ಈತನು ಬರ್ತ್ಡೇಗೆ ಬಂದವನೇ ಅಂತ ಅಂದ್ಬಿಟ್ಟು ಇವನು ನಿರಾಕರಿಸೋರೆ ಅಂತ ಅಂದ್ರೆ, ಒಬ್ಬ ಫಿಲಮ್ ಅಲ್ಲಿ ನೋಡಿದ್ರು ಗೋಣಿ ಚೀಲದಲ್ಲಿ ದುಡ್ಡನ್ನ ಕಂತೆ ಕಟ್ಕೊಂಡು ಬಂದು ಕಾರ್ ಖರೀದಿ ಮಾಡಿದಂತ ಒಂದು ಘಟನೆಗಳೆಲ್ಲ ವಿವರಿಸವ್ರೆ, ಚಲನಚಿತ್ರದಲ್ಲಿ ಮೂಡಿಸವ್ರೆ. ಯಾವುದೇ ವೇಷ ಆದ್ರೇನು ಬಟ್ಟೆ ಕೊಳಕಾಗಿರಬಾರ್ದು, ಅಷ್ಟು ಬಿಟ್ರೆ ಅದು ಒಗ್ದಿರೋ ಬಟ್ಟೆ ಆಗಿರ್ಬೇಕು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಅಷ್ಟು ಬಿಟ್ರೆ ನಾವು ರೈತರು ಹೆಂಗಾದ್ರೂ ಬರ್ತೀವಿ, ಚಡ್ಡಿಲಾರು ಬರ್ತೀವಿ, ಬನಿನಾಲಾರು ಬರ್ತೀವಿ. ಇಲ್ಲ ಅಂತಂದ್ರೆ ರೈತನ ಇಲ್ಲೇ ಕೂರಿಸಿ, ನೀನು ಏನ್ ಖರೀದಿ ಮಾಡಕ್ ಬಂದಿದ್ಯಪ್ಪ, ಪಂಚೆ ತಗೊಳಕ್ ಬಂದಿದ್ಯೋ, ಹಣ್ಣು ತಗೊಳಕ್ ಬಂದಿದ್ಯೋ, ಆ ಹಣ್ಣು ಪಂಚೆಯನ್ನ ನಾವು ಇಲ್ಲೇ ತಗೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಏನಾರು ಹೇಳಿದಾರೆ ಅವರು? ಏಕಾಏಕಿ ಅವನನ್ನ ಹೊರಗಡೆ ಕಳಿಸಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಒಂದು BBMPಯಿಂದ ಅನುಮತಿ ಪಡೆಯಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿರ್ತೀವಿ ನಾವು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದು ಎಲ್ಲಿ ವೈಲೆನ್ಸ್ ಆಗುತ್ತೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪವರ್ ಇರುತ್ತೆ. ಹಾಗಾದ್ರೆ ಸರ್ಕಾರದಕ್ಕೆ ಬದ್ಧತೆ ಇಲ್ವಾ? CM ಸಿದ್ದರಾಮಯ್ಯ ಅವರು ನಾಟಕ ವ್ಯವಸ್ಥೆಗೆ ಪಂಚೆ ಹಾಕದ. ಅವ್ರು ನಿಜವಾಗ್ಲೂ ಪಂಚೆ ಹಾಕೋದಾದ್ರೆ ಇವತ್ತೇನಾಗಿದೆ ರೈತಗೆ ಅವಮಾನ, ಬರೀ ಆ ರೈತಗಲ್ಲ, ಸ್ವಾಮೀಜಿಗಳು ಪಂಚೆ ಉಡ್ತಾರೆ, ಸಿದ್ದರಾಮಯ್ಯ ಅವರು ಪಂಚೆ ಉಡ್ತಾರೆ, ಮಾಜಿ ಪ್ರಧಾನಿಗಳು ಮೋದಿ ಸಮೇತ ಪಂಚೆ ಉಟ್ಕೊ ಹೋಗ್ತಾರೆ ಸರ್. ಅವರೆಲ್ಲರಿಗೂ ಅವಮಾನ ಆಗಿದೆ. ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಅಂತ ಒಂದು ಸಪ್ರೇಟಾಗಿ ಕಾನೂನು ತಂದರೆ ರೈತರಿಗೆ ಎಲ್ಲ ಅವಮಾನ ಆಗುತ್ತೆ. ಅಲ್ಲಿ ತಕ್ಷಣ
ಒಂದು ಕಾನೂನು ತಂದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ವಿನ ಬರೀ ಸನ್ಮಾನ ಮಾಡಿದ್ರೆ ದೊಡ್ಡಸಿಗೆ ತೋರಿಸ್ದಂಗಾಯ್ತು. ಗಂಗಮ್ಮ ತಿಮ್ಮಯ್ಯ ಚೌಲ್ಟ್ರಿ GT ಅಂದ್ರೆ ಗಂಗಮ್ಮ ತಿಮ್ಮಯ್ಯ, ಅವರು ಸಹ ರೈತರೇ. ಇವರು ಮಾಡಿದ್ದೇನಿದೆಯಲ್ಲ ಆ ಗಂಗಮ್ಮ ತಿಮ್ಮಯ್ಯಗೂ ಸೇರಿಸಿ ಅವಮಾನ ಮಾಡಿದ್ರು, ಅಪ್ಪ ಅಮ್ಮ ಮಾಡಿದ್ರು. ಇಲ್ಲ, ಈಗ ಏನಾಗಿದೆ ಅಂದರೆ ನಮ್ಮ ರೈತರಿಗೆ ಸ್ವಲ್ಪ ಆದರೂ ನ್ಯಾಯ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ರೈತ ಹೋಗಿ ಪಂಚೆ ಕಟ್ಕೊಂಡು ನಿಕ್ಕರ್ ಹಾಕ್ಕೊಂಡು ಉಳುಮೆ ಮಾಡಿ ಬನೀನ್ ಹಾಕ್ಕೊಂಡು ಉಳುಮೆ ಮಾಡಿ ತಗೊಂಬಂದು ಕೊಟ್ಟಿದ್ದನ್ನು ನೀವು ಒಳ್ಳೆ ರುಚಿಕರವಾಗಿ ತಿಂತೀರಾ ಅಲ್ವಾ? ಅದೇ ರೈತರು ನೀವು ಇಲ್ಲಿಂದ ಬಂದಾಗ ಆಚೆ ಓಡಿಸಿರ ಅಂದರೆ ಯಾವ ನ್ಯಾಯ ಇದು? ನ್ಯಾಯ ಇದೆಯಾ? ಮಳೆ ಬಂದರೂ ಅವ್ರ ರೈತ ದುಡಿಬೇಕು, ಗಾಳಿಯಲ್ಲೂ ದುಡಿಬೇಕು, ಬಿಸಿಲಲ್ಲೂ ದುಡಿಬೇಕು. ಇಷ್ಟೆಲ್ಲ ದುಡಿಮೆ ಮಾಡಿ ರೈತ ತಗೊಂಬಂದು ಕೊಟ್ಟು ಅನ್ನ ನೀವು ತಿನ್ಕೊಂಡು ಮಾಲ್ ಕಟ್ಕೊಂಡು ಕೂತಿದ್ದೀರಲ್ಲ, ಇವಾಗ ಅವ್ರು ಬಂದರೆ ನೀವು ಆಚೆ ಓಡಿಸ್ತೀರಾ? ಇನ್ನು GT ಮಾಲ್ನಲ್ಲಿ ರೈತ ಫಕೀರಪ್ಪಗೆ ಆದಂತಹ ಅವಮಾನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ GT ಮಾಲ್ ನಡೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಂಚೆ ತೊಟ್ಟು ಯಾರೊಬ್ರು ಬರಬಾರ್ದ? ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿದಿರಿ, IT ಸಿಟಿ ಅಂತ ಹೇಳ್ತೀರಾ, ಹೃದಯ ಶ್ರೀಮಂತಿಕೆ ಇಲ್ವಾ ನಿಮಗೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾಲ್ ಬಂದ್ ಮಾಡಿಸಿ ಅದರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. CM ಹಾಗೂ ಮಾಜಿ ಪ್ರಧಾನಿ ಸೇರಿದಂತೆ ಅನೇಕರು ಈ ಪಂಚೆ ಧರಿಸ್ತಾರೆ. ಪಂಚೆ ನಮ್ಮ ಕರ್ನಾಟಕರಿಗೆ ಹೊಸದ? ನಮ್ಮ CM ಕೂಡ ಧರಿಸ್ತಾರೆ, ಅದೇ ರೀತಿಯಾಗಿ ಮಾಜಿ ಪ್ರಧಾನಿಗಳು ಧರಿಸ್ತಾರೆ. ಆದರೆ ಈ ರೀತಿಯಾಗಿ ರೈತರೇನಾದ್ರೂ ಮಾಲ್ಗೆ ಬಂದ್ರೆ ನೀವು ಅವ್ರನ್ನ ಅವಮಾನಿಸ್ತೀರಾ ಅಂತ ಇದೀಗ ಕೊಪ್ಪಳ ಜಿಲ್ಲೆಯ ಜನತೆ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರೈತರು ಈ ದೇಶಕ್ಕೆ ಅನ್ನ ನೀಡುವ ಕೊಡುವಂಥ ರೈತರ ಬಗ್ಗೆ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಕೆಲವು ಮೆಟ್ರೋ ರೈಲ್ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು ಮತ್ತು ಮಾಲ್ಗಳಲ್ಲಿರ್ಬೋದು ರೈತರು ಪಂಜೆ ಉಟ್ಕೊಂಡು ಬಂದರೆ ಅವರನ್ನು ಅವಮಾನ ಮಾಡುವಂಥ ಕೆಲಸ ಕಾರ್ಯಗಳು ಪದೇ ಪದೇ ಆಗ್ತಾ ಇವೆ. ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಇಡೀ ಕರ್ನಾಟಕದ ನಾವು ರೈತರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದೇ ರೀತಿ ಅವರು ಮಾಲ್ಗಳಲ್ಲಿ ಮತ್ತು